ಹಾಯ್ ಎಲ್ಲರಿಗೂ ನಮ್ಮ ಇನ್ನೊಂದು ದಸರಾ ವ್ಲಾಗ್ಗೆ ಸುಸ್ವಾಗತ. ಸೊ ಇದು ಬಂದ್ಬಿಟ್ಟು ಮನೆಗೆ ಬನ್ನಿ ತರಬೇಕಾದ್ರೆ ಮಾಡಿರೋ ವಿಡಿಯೋ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ತಾತರದ್ದು ಮನೆ ಕಟ್ತಿದ್ದಾರಲ್ವ, ಸೊ ಆ ಸೈಡ್ ಪೂಜೆದು ವ್ಲಾಗ್ ಇದೆ. ಸೊ ಅದರಲ್ಲಿ ಈ ಕ್ಲಿಪ್ಸ್ ಕೂಡ ಆ್ಯಡ್ ಆಗಿದೆ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗಿನ್ನೂ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿದರೆ ಸೊ ನಾವು ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದಾದಮೇಲೆ ಬನ್ನಿ ಹಬ್ಬಕ್ಕೆ ಎಲ್ಲರೂ ಆಚೆ ಕಡೆ ಹೋಗಿದ್ರು, ನಾನು ಹೋಗಿದ್ದಿಲ್ಲ, ಮನೆಯಲ್ಲೇ ಇದ್ದೆ. ಸೊ ಆ ಕ್ಲಿಪ್ಸ್ ಯಾವುದೂ ಆ್ಯಡ್ ಮಾಡೋಕ್ಕಾಗಿಲ್ಲ. ಬನ್ನಿ ತಗೊಂಡು ಬಂಗಾರದಂಗಿರಿ ಅಂತ ಹೇಳೋ ಹಬ್ಬ ದಸರಾ. ಸೊ ಈ ದಸರಾ ನಮ್ಮ ದಾವಣಗೆರೆಯಲ್ಲಿ 9 ದಿವಸ ನವರಾತ್ರಿ ಮಾಡಿದರು. ಅದನ್ನು ಇದು ಪ್ರತಿಯೊಂದು ವೀಡಿಯೋ ಕ್ಲಿಪ್ಸು ಹಾಕೋಕ್ಕಾಗಿಲ್ಲ, ಯಾಕೆಂದರೆ ನಮ್ಮದು ಅದರದ್ದೇ ಆದಂಥ ಒಂದು ಸ್ವಲ್ಪ ಇಶ್ಯೂಸ್ ಇತ್ತು. ಸೊ ಎಲ್ಲನೂ ಸಾಲ್ವ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಕೈಲಿ ಎಷ್ಟಾಗಿದೆ ಸೊ ಅಷ್ಟು ನಿಮಗೆ ಡೀಟೇಲ್ಸ್ ತಿಳಿಸಿದ್ದೀವಿ. ಮಕ್ಕಳ ಕಾಣಲ್ಲ, ಇದನ್ನೇ ಕಾಣುತ್ತಲ್ಲ. ಸೊ ಇದು ಬಂದ್ಬಿಟ್ಟು ಪೂಜೆ ವ್ಲಾಗು. ಸೊ ಫಸ್ಟಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಅವ್ರು ಆಲ್ರೆಡಿ ಪೂಜೆ ಸ್ವಲ್ಪ ರೆಡಿ ಮಾಡ್ಕೊಳಕತ್ತಿದ್ರು, ಆವಾಗಿನ ಸ್ಟಾರ್ಟ್ ಮಾಡಿ ವೀಡಿಯೋನ. ಸೊ ಇನ್ನೇನು ಇಲ್ಲೇ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಮ್ಮನೆ ಕಟ್ಟುವಾಗಲೂ ಭೂಮಿ ಪೂಜೆ ಮಾಡಿದ್ವಿ, ಪ್ರತಿ ಮನೆ ಕಟ್ಟುವಾಗ ಭೂಮಿ ಪೂಜೆ ಮಾಡ್ತಾರೆ. ಬಟ್ ಆದ್ರೂ ಇದು ಸ್ವಲ್ಪ ಸ್ಪೆಷಲ್, ಯಾಕೆಂದರೆ ನಮ್ಮ ತಾತ ಅವರೆಲ್ಲ ಹುಟ್ಟಿದ್ದದೇ ಮನೆ ಮೇಲೆ. ಸೊ ಈಗ ಆ ಮನೆನ ಬೀಡಿಸಿ ಕಟ್ಟಿಸ್ತಾ ಇದ್ದಾರೆ ಅಂದರೆ ಸಾಕಷ್ಟು ಫೀಲಿಂಗ್ಸ್ ಇರುತ್ತೆ. ಸೊ ಪ್ರತಿಯೊಂದು ಅವರ ಆಡಿ ಬೆಳೆದಿದ್ದು ಎಲ್ಲನೂ ನೆನಪಾಗ್ತಾ ಇರೋದಲ್ವ. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ಲು ಈ ಮನೆ ಕಟ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ 3 ಫ್ಲೋರ್ಗಳು ಕಟ್ತಾರೆ. ನಮ್ಮ ತಾತ ಅವರು, ನಮ್ಮ ತಾತ ತಮ್ಮ ಅವರು ಇರ್ತಾರೆ. ಸೊ ಅವರಿಗೆ ಸೇರಿಸಿ 3 ಫ್ಲೋರ್ ಕಟ್ಟೋದು. ಸೊ ಈ ಮನೆ ಹೆಂಗೆ ಕಟ್ತಾರೆ ಅಂತ ಹೇಳ್ಬಿಟ್ಟು ಪಿನ್ ಟು ಪಿನ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೂ ನಿಮಗೆ ತೋರಿಸ್ತೀವಿ. ಏಕೆಂದರೆ ನಾವು ಮನೆ ಕಟ್ಟಿದ್ವಲ್ವ, ಸೊ ತುಂಬಾ ಬಜೆಟಾಗಿ ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದೀವಿ. ಸೊ ಎಲ್ಲರೂ ಅದೇ ಹೇಳ್ತಾರೆ, ಎಷ್ಟು ಸೈಟಲ್ಲಿ ಎಷ್ಟು ಚೆಂದ ಮನೆ ಕಟ್ಟಿದ್ದೀರಾ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವ್ರ ಮನೆಯೂ ಹಿಂಗೆ ಚಿಕ್ಕದಾಗಿ ಚೊಕ್ಕದಾಗಿ ಕಟ್ಟಬೇಕು ಅಂತ ಹೇಳಿ, ಹಾಗೆ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳಿ ತಿಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ವ್ಲಾಗ್ನ ಮಾಡ್ತಾ ಇರೋದು. ಸೊ ಇದನ್ನು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಏಳು ಗಂಟೆಗೆ ಬರ್ತೀನಿ ಅಂದು 9 ಗಂಟೆಗೆ ಬಂದವ್ರೆ ಕಸಿವ್ರು. 7 ಗಂಟೆಗೆ ನಾವು 7 ಗಂಟೆ ಕರೆಕ್ಟಾಗಿ ರೆಡಿ ಆಗಿಲ್ಲ ಬಿಡ್ರಿ. ನಾವು ರೆಡಿ ಆಗಿರೋದೆ 8:30ಗೆ. ಕ್ಯಾಮ್ರಾಮ್ಯಾನ್ ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ನೀವು ಇದೇನು ಪ್ಲೇಸ್ ನೋಡ್ತಾ ಇದ್ದೀರಾ. ಸೊ ಈ ಪ್ಲೇಸಲ್ಲಿ ಭೂಮಿ ಪೂಜೆ ಮಾಡ್ತಾ ಇರೋದು. ಅವಾಗಲಿಂದ ನಮ್ಮ ಮನೆಯಲ್ಲಿ ಎಲ್ಲ ಹುಡುಗರು ಅಲ್ಲಿ ಹೋಗಿ ತೊಳಿತಾನೆ ಅವರೇ. ಸೊ ನನಗೂ ಬೈದು ಸಾಕಾಯಿತು. ಇವರು ಈಗ ಬಂದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲರೂ ಪೂಜೆಗೆ ಹೆಂಗೆ ಬೇಕು ತಂದುಕೊಡ್ತಾ ಇದ್ದಾರೆ. ಸೊ ಅಷ್ಟೊಂದು ಜನ ಇದ್ದೀವಿ, ಎಲ್ಲರೂ ದೊಡ್ಡವರಿದ್ದಾರೆ, ಸಣ್ಣ ಮಕ್ಕಳು ಯಾರೂ ಇಲ್ಲ, ನಾವೇ ಇಷ್ಟು ಜನ ಇರೋದು. ಸೊ ಪೂಜೆಗೆ ನಮ್ಮ ತಾತ ಅವ್ರ ತಮ್ಮ ಮತ್ತು ಅವ್ರ ಹೆಂಡತಿ ಕೊಡ್ತಾ ಇದ್ದಾರೆ. ಸೊ ಈಗ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಮನೆ ಕೇಳಿದ್ರು, ಮನೆ ಬೇಡ ಅಂತ ಹೇಳಿದ ತಕ್ಷಣ ನಮ್ಮ ಅಕ್ಕ ಬಾಬಾ ಬೇಜಾರಾಗ್ಬಿಟ್ರು, ಒಳಗಡೆ
ಅರ್ಜೆಂಟಲ್ಲಿ ಹೋಗಿ ತಗೊಬಂದಿದ್ರು. ಸೊ ಈಗ ಪೂಜೆ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲೇ ನಮಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಹೆಂಗೆ ಹಸಿತಾಯಿತ್ತು ಅಂದರೆ ಯಪ್ಪ ಹೇಳಂಗಿರಲಿಲ್ಲ. ಸೊ ಅದಕ್ಕೆ ನಾನು, ನಮ್ಮ ತಂಗಿ, ನಮ್ಮ ತಮ್ಮ ಮತ್ತು ನಮ್ಮ ಪಪ್ಪ ಹೋಗಿ ಶಾವಿಗೆ ತಿನ್ಕೊಬಂದ್ವಿ. ಸೊ ಎಷ್ಟು ಪ್ಲೇಟ್ ತಿಂದಿರ್ಬೋದು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನೋಡೋಣ, ಗೆಸ್ ಮಾಡಿ. ಅಷ್ಟು ಹೊಟ್ಟೆ ಹಸ್ತಿತ್ತು. ಸೊ ಗೆಸ್ ಮಾಡಿ ನೋಡೋಣ ಎಷ್ಟು ತಿಂದಿದ್ವಿ ಅಂತಂದೇಳಿ. आसन अर्थे अक्षरपयामि रक्तसिंहासनापि पूजयामि सकल पूजा अर्थे अक्षरपयामि आधारबिन्दौ आचरपयामि हस्तयो अक्षरपयामि मुखाग्रे आत्मने अन्ते अपष्टमे भूतान ओदित तदात्मेरणाय चक्षति योषतमोर्ष दास्य वायुचित्र मात्र तस्मात् अರಂಗ ಇಡಬೇಕಂದ್ರೆ ಭೂಮಿ ದೇವತೆ ಅನುಗ್ರಹ ಬೇಕು, ಭೂಮಿ ದೇವತೆ ಒಪ್ಪಿಗೆ ತಗೋಬೇಕು. ಅದಕ್ಕೋಸ್ಕರ ಇವತ್ತಿನ ದಿವಸ ಆಶ್ವಿನ ಮಾಸ ಶುಕ್ಲ ಪಕ್ಷ ಏಕಾದಶಿ ದಿವಸ, ತಿಥಿ ದಿವಸ, ಭಾರ್ಗವಾಸನೆ ಶುಕ್ರವಾರ ದಿವಸ ಒಳ್ಳೆ ಶುಭ ಮುಹೂರ್ತದಲ್ಲಿ ಭೂಮಿ ದೇವತೆ ಪ್ರಾರ್ಥನೆ ಮಾಡ್ತಿದ್ದೇವೆ. ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಉಪಯೋಗಕ್ಕಾಗಿ ಮನೆ ಕಟ್ತಾ ಇದ್ದೇವೆ. ಅದಕ್ಕೋಸ್ಕರ ಮನೆ ಕಟ್ಟಬೇಕಂದ್ರೆ ಭೂಮಿ ಅಗಿಲೇಬೇಕು, ಹೌದಾ? ಭೂಮಿ ದೇವತೆ ಅನುಗ್ರಹ ಬೇಕು. ಅದಕ್ಕೆ ನೀನು ಉಪಯೋಗ ತಗೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ನೀನು ಅನುಗ್ರಹ, ನಿನ್ನ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ಇರಬೇಕಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಾಲಿಕರು ಉಪಾಯ, ಪಾಲಕರು ಉಪಾಯ, ಪ್ರತ್ಯೇಕ ದೇವತಾ ಶತ್ರುಘ್ನ ದೇವತಾ ಮೇನಮ ಮನಸ್ವನಿಷ್ಠ ಪ್ರಾರ್ಥನಾ ಸಮರ್ಪಯಾಮಿ ದೀಪಕ್ ನಮಸ್ಕಾರ ಮಾಡ್ಕೊಳ್ಳಿ. ಪ್ರತ್ಯೇಕ ದೇವತಾ ಬುದ್ಧಿಮಾತ ವರಿಷ್ಠ ಮಾತಾತ್ಮದ ಮಾತೃಕ ಶ್ರೀರಾಮ ಶ್ರೀರಾಮಾಮಿ ಪ್ರತ್ಯೇಕಂಡದ ಇತಿಗಂಟನಾದ ಕೃತ್ವ ರಾಮೇ ಸಂಕಟಸ್ಥೈವ ವಿಘ್ನಸ್ಯ ಜಾಯತೆ ಪರಮ ವಿಷ್ಣು ಶೋಭಾ ವೇದಾಂತ ವೇದಾಮ ಸಕಲ ರೂಪಂ ಯಾಗ ತ್ರಿಪುಟ ಚಂದ್ರ ಶ್ರೀ ಮತ್ತು ಮಾಮೆ ವಿಶ್ವಾತ್ರ ಪಾತ್ರ ತತ್ರ ಶ್ರೀ ಜಗತಿ ಸರ್ವಕಾರಿಷು ಅತೀತ ಮಂಗಲ ಜ್ಯೇಷ್ಠ ಫೋಟೋಸ್ ಎಲ್ಲ ವಿಡಿಯೋ परमात्मा देवता देवी गायत्री श्री शुभ नक्षत्रे श्री शुभयोगे श्री वर्गस्य उत्तम आरोग्य प्राप्त्यर्थम आयुष्यारोग्य समृद्ध्यर्थम अपमृत्यु दोष परिहार अर्थम मम पत्नी सदा दीर्घ सौमंगलाभि अभिवृद्ध्यर्थम इष्ट कामार्थम सिद्ध्यर्थम सह कुटुंबस्य परिवारस्य सकल दारिद्र्य सहित ಸರ್ವ ರೋಗ ಬಾಧ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ವನಾಶ ಮಾಡಬೇಕು. ಮಮ ಅನುಗ್ರಹ ಪೂಜಾಫಲ ಸಿದ್ಧಾರ್ಥಂ ಸರ್ವಸೌಖ್ಯ ಪ್ರಾಪ್ತ್ಯರ್ಥಂ ಸಾಕುಟುಂಬಸ್ಯ ಸಾಪರಿವಾರಸ್ಯ ಸಕಲ ಭೂತ ಪ್ರೇತ ಪಿಶಾಚಾದಿ. ಎಲ್ಲರೂ ಮನೆ ಕಟ್ಟಿರ್ತೀರ, ಬಟ್ ಆದರೆ ಮನೆ ಕಟ್ಟುವಾಗ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳು ತುಂಬಾ ಇರುತ್ತೆ. ಈ ಥರ ಭೂಮಿ ಪೂಜೆ ಮಾಡಬೇಕಾದ್ರೆ ಹೊಳ ಮುತ್ತು ಅಂತ ಹೇಳ್ಬಿಟ್ಟು ಭೂಮಿಯಲ್ಲಿ ಅಗಿತಾರೆ. ಸೊ ಯಾಕೆ ಅಂತಂದರೆ ಮನೆ ಸುರಕ್ಷಿತವಾಗಿರಬೇಕು. ಏಕೆಂದರೆ ಅದು 9 ಕಲರಲ್ಲಿ ಇರುತ್ತಲ್ವ, ಸೊ ಅದು ಮನೇನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿ
ಅವಳ ಮುತ್ತನ್ನ ಹಾಕ್ತಾರೆ. ಸೊ ಇಲ್ಲೂ ಕೂಡ ಆ ಅವಳ ಮುತ್ತುನ ಭೂಮಿ ಪ್ರೊಟೆಕ್ಟ್ ಮಾಡಲಿ ಅಂತ ಕೇಳ್ಕೊಳ್ಳೋಕ್ಕೋಸ್ಕರನೇ ಈ ಥರ ಎಲ್ಲ ಭೂಮಿ ಪೂಜೆ ಮಾಡೋದು. ಸೊ ನೀವು ಯಾರೆಲ್ಲ ಮನೆ ಕಟ್ಟುವಾಗ ಭೂಮಿ ಪೂಜೆ ಮಾಡಿದ್ದೀರಾ ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ಮ ಮನೆ ವಾತಾವರಣ ಹೆಂಗಿದೆ ಭೂಮಿ ಪೂಜೆ ಆಗಿ ಮನೆ ಕಟ್ಟಿ ಮೇಲೆ ಅಂತ ಹೇಳ್ಬಿಟ್ಟು ತಿಳಿಸಿ. ವಿಡಿಯೋ ನಾ ಮಾಡಕತ್ತೀನಿ, ಫೋಟೋ ತೆಗೀರಿ. ಆಗ್ತೇನೆ ತಡಿ, ಹಾಡಾಕ್ತೇನೆ. ಸೊ ಇಲ್ಲಿಗೆ ಭೂಮಿ ಪೂಜೆ ಮುಗೀತು. ಎಲ್ಲರೂ ತಿಂಡಿ ತಿನ್ನಕ್ಕಂತ ಹೇಳಿ ತುಂಬಾ ಕಾಯ್ತಾ ಇದ್ವಿ. ಯಾಕಂದರೆ ಬೆಳಗ್ಗೆ 7 ಗಂಟೆಗೆ ಎದ್ದೇಳಿಸಿ ರೆಡಿ ಮಾಡಿಸಿದ್ರು ಭಟ್ರು, ಅವರೇ ಬರೋದು ಲೇಟ್ ಮಾಡಿದರು. ಸೊ ಹಂಗಾಗಿ ನಮ್ಮದು ಯಾರ್ದು ತಿಂಡಿ ಆಗಿದ್ದಿಲ್ಲ. ಸೊ ಹಂಗಾಗಿ ಎಲ್ಲರೂ ಕೂಡ ಹೊಟ್ಟೆ ಹಸ್ಕೊಂಡು ಊಟ ಮಾಡ್ಬೇಕಂತ ಕಾಯ್ತಾಯಿದ್ರು. ಸೊ ಅಷ್ಟರಲ್ಲಿ ಇನ್ನೇನು ಪೂಜೆ ಮುಗೀತು. ಇನ್ನೇನು ಹೋಗಿ ಎಲ್ಲರೂ ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರು. ಸೊ ನಾವು ಕೂಡ ಇಲ್ಲಿಂದ ಹೊರಟ್ವಿ. ಸೊ ಹೋಗುವಾಗ ಇವತ್ತೇನು ಕಳಶ ಪೂಜೆ ಮೆರವಣಿಗೆ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲರನ್ನೂ ಪ್ರಿಪೇರ್ ಮಾಡಿ ಕುಣಿಸಿದ್ರು. ಸೊ ನಾವು ಕೂಡ ನೋಡ್ಕೊಂಡು ಬರೋಕ್ಕಂತ ಹೋಗಿದ್ವಿ. ಸೊ ಇಲ್ಲಿ ಸಾಮೂಹಿಕ ಮದುವೆ ನಡೀತಾ ಇದೆ, ಕಾಣ್ತಾ ಇದೆ. ನಾವು ಈ ರೀತಿ ತೋರಿಸ್ತೀನಿ. ಪ್ರಾರಂಭ ಆಗಿದೆ ಈ ಸಿದ್ಧಾರೂಢ ಮಠದಿಂದ ಬಂದಿರಲ್ಲ, ಹಾಗಾಗಿ ಸಿದ್ಧಾರೂಢ ಮಠದ ಪರಂಪರೆಯಲ್ಲಿ ಮಠದ ಕೂಡ ಅವರು ಇವತ್ತು ಈ ದೇವಿಯ ಸನ್ನಿಧಾನದಲ್ಲಿ ದೇವಿ ಪಾರಾಯಣವನ್ನು 11 ದಿನಗಳ ಬಹಳಷ್ಟು ಸುಂದರ. ಸೊ ಇಲ್ಲೇನು ಮದುವೆ ನಡೀತಾ ಇದೆ. ಸೊ ಇದು ಶಾಮನೂರು ಶಿವಶಂಕರಪ್ಪ ಅವರು ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಸೊ ಪ್ರತಿ ವರ್ಷ ದಸರಾದಲ್ಲಿ ಇಲ್ಲಿ ಮದುವೆ ಆಗುತ್ತೆ. ಸೊ ಈ ಸತಿ 21 ಜೋಡಿಗಳದ್ದು ಮದುವೆ ನಡೀತಾ ಇತ್ತು. ಸೊ ಇಲ್ಲಿಗೆ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಮತ್ತು SS ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ಬಂದಿದ್ದರು. ಶಾಮನೂರು ಶಿವಶಂಕರಪ್ಪ ಸರ್ ಅವರು ಬರೋಕ್ಕೆ ಆಗಿದ್ದಿಲ್ಲ ಅಂತೆ. ಸೊ ಹಾಗಾಗಿ ಇವರಿಬ್ಬರೇ ಬಂದುಬಿಟ್ಟು ಮದುವೆ ನಡೆಸ್ಕೊಟ್ರು. ಈಗ ನಮ್ಮ ಎಲ್ಲ ನೂತನ ದಂಪತಿಗಳಿಗೆ ಮಂಗಲಾಕ್ಷತೆಯನ್ನ ಸಚಿವರು ಮತ್ತು ಸಂಸದರು ಆಗುವಂತಾಗಿದೆ ಪ್ರತಿಯೊಬ್ಬ ದಂಪತಿಗಳಿಗೆ ಅನ್ನುವಂಥ ಮಾತನ್ನು ತಿಳಿಸಿ 2 ಮಾತು ಇವರಂತಕ್ಕಂತಾಗಿದೆ ತಿಳಿಸ್ಕೋಬಹುದು. ಗೌರವಾಧ್ಯಕ್ಷರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರ ಸೊಸೆಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದೆರಡು ನವದಂಪತಿಗಳನ್ನ ಕುರಿತು ಮತ್ತು ಭಕ್ತರನ್ನು ಕುರಿತು ಮಾತಾಡಬೇಕು ಅಂತಂದೇಳಿ ಎಲ್ಲ ಸದಸ್ಯರ ಪರವಾಗಿ ಕೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇಂದಿನ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ 10 ದಿನದಿಂದ ನಾವೆಲ್ಲರೂ ನಮ್ಮ ನಗರ ದೇವತೆ ದುರ್ಗಾಂಬಿಕೆ ದೇವತೆಯಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದೀವಿ. ಈ ಬಾರಿಯಂತೂ ಕಮಿಟಿಯವರು ಬಹಳನೇ ಚೆನ್ನಾಗಿ 10 ದಿನ ದೇವಿಯ ವಿಭಿನ್ನ ರೀತಿಯಲ್ಲಿ ಅಲಂಕಾರವನ್ನು ಕೂಡ ಮಾಡಿದ್ದೀರಾ. ಸೊ ಬಂದಿರುವಂತಹ ಭಕ್ತರಿಗೆ ಕಣ್ತುಂಬ ದೇವಿಯನ್ನು ನೋಡಿ ಅವರ ಶ್ರದ್ಧೆ, ಅವರ ಬೇಡಿಕೆಯನ್ನು ದೇವರಿಗೆ ಸಲ್ಲಿಸುವ ಒಂದು ಅವಕಾಶ ಕೂಡ ಸಿಕ್ಕಿದೆ. ಇವತ್ತಿನ ದಿನ ಕೂಡ ಅಪ್ಪಾಜಿಯ ವಿಶ್ವಾಸ ಮತ್ತೆ ಗಂಡ್ಮಕ್ಳು ನಂಬಿಕೆ, ಅವ್ರ ತವ್ರ ಮನೆ ಕುಟುಂಬದವ್ರ ಮೇಲೆ ಅಷ್ಟೇ ವಿಶ್ವಾಸ ಗೌರವ ಇರಲಿ. ನೀವು ಕೂಡ
ಮಗಳಾಗಿ ಹೊಸ ಮನೆಗೆ ಬಂದು ನಿಮ್ಮ ಅತ್ತೆ ಮಾವನ ಸೇವೆಯನ್ನು ಕೂಡ ಚೆನ್ನಾಗಿ ಮಾಡ್ರಿ ಅಂತ ಹೇಳಿ ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿಯನ್ನ ಧಾರೆ ಎರೆದು ಒಳ್ಳೆಯ ಮುಂದಿನ ಪೀಳಿಗೆಗೆ ನೀವು ಕೂಡ ನವಜೋಡಿಗಳು ತಯಾರಾಗ್ರಿ ಅಂತ ಹೇಳಿ ಎಲ್ಲರಿಗೂ ನಿನ್ನೆ ವಿಜಯದಶಮಿ ಆಚರಿಸಿದ್ವಿ. ಬನ್ನಿ ಬಂಗಾರದ ರೀತಿಯಲ್ಲಿ ಒಬ್ರಿಗೊಬ್ರು ಪರಸ್ಪರ ಬನ್ನಿಯನ್ನು ಕೂಡ ಕೊಟ್ವಿ. ಸೊ ನಿಮ್ಮ ಜೀವನ ಕೂಡ ಬಂಗಾರದಂತೆ ಇರಲಿ ಅಂತ ಹೇಳಿ ಮಲ್ಲಿಕಾರ್ಜುನ ನಾವು ಕೂಡ ನಿಮಗಿಬ್ಬರಿಗೂ ಶುಭ ಕೋರ್ತೀವಿ. ಎಲ್ಲ ಕಮಿಟಿಯವ್ರಿಗೂ ಕೂಡ ಇದೇ ರೀತಿ ಪ್ರತಿ ವರ್ಷ ನಿಮ್ಮ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಿನ್ನೆ ನಡೆದಂತಹ ವಿಜಯದಶಮಿಯ ಶುಭಾಶಯಗಳನ್ನು ಹೇಳಿ ಒಳ್ಳೆಯ ಮಳೆ ಆಗಲಿ ಬೆಳೆ ಆಗಲಿ ನಮ್ಮ ರೈತರು ಸಮೃದ್ಧರಾಗಿ ನಾವು ಕೂಡ. ಸೊ ಅಲ್ಲಿ ಮದುವೆ ನಡೀತಿದೆ. ಸೊ ಅಲ್ಲಿ ಮದುವೆಗೆ ಬಂದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಊಟ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಅಡುಗೆ ಆಗ್ತಾಯಿತ್ತು. ಸೊ ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಂದು ಖುಷಿ, ನಮ್ಮ ತಾತವ್ರದ್ದು ಒಂದು ಮನೆ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್.